ಬೋಂಡ ತಿನ್ನೋಲಿ ತಂದಿರೋ ಬೋಂಡ ಎಲ್ಲ ನಿನಗೆ ಆಗೋದ್ವು. ಮುಖ ತೋರ್ಸೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗ್ ನಾನು ಇಲ್ಬಿಟ್ಟು ಬೇಗ ಎದ್ದು ಬೆಡ್ಶೀಟ್ ಎಲ್ಲ ಮಡಚಿಟ್ಟು ಮತ್ತು ಲೆಮನ್ ಜ್ಯೂಸ್ ಎಲ್ಲ ಕುಡಿದು ಅಕ್ಕ ಜೊತೆ ಇವತ್ತು ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತೀನಿ ಬೇರೆ ಥರದ್ದು ಅಂತ ಹೇಳಿದ್ರು. ನಾನು ಬೇಗ ಲೆಮನ್ ಜ್ಯೂಸ್ ಎಲ್ಲ ಮಾಡಿ ಕುಡಿದು ರೆಡಿ ಆದೆ. ಅಕ್ಕಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ವ, ಇವತ್ತು ಸ್ವಲ್ಪ ಅದೇ ಥರ ಟಯರ್ಡಾಗೇ ಇದ್ದರು. ಆದರೂ ಕೂಡ ಅಕ್ಕ ವರ್ಕೌಟ್ ಮಾಡೋದು, ಮೆಡಿಟೇಷನ್ ಮಾಡೋದು ಅದು ಯಾವುದೂ ಮಿಸ್ ಮಾಡಲ್ಲ. ಅದ್ರ ಜೊತೆಲಿ ನನಗೂ ಕೂಡ ಹೇಳ್ಕೊಡ್ತಿರ್ತೈತೆ. ನನಗೆ ಬೇಗನೆ ಎಬ್ಸಿದ್ರು, ಅವರು ಎದ್ದು ನನ್ನ ಜೊತೆ ಕೂತಿದ್ರು ಅಷ್ಟೇ. ನನಗೆಲ್ಲ ಹೇಳ್ಕೊಂಡು ಕೊಡ್ತಿದ್ರು, ಹಂಗೆ ಜಸ್ಟ್ ಸಜೆಸ್ಟ್ ಮಾಡ್ತಿದ್ರು, ವೀಡಿಯೋಸ್ಗಳನ್ನೆಲ್ಲ ತೋರಿಸ್ತಿದ್ರು ಈ ಥರ ಮಾಡಬೇಕು ಅಂತೆಲ್ಲ. ಅಕ್ಕ ನನಗೆ ಯಾವ್ಯಾವ ಥರ ಹೇಳ್ಕೊಡ್ತಾರೋ ಆ ಥರ ಎಲ್ಲ ಮಾಡ್ತಿದ್ದೆ. ಫಸ್ಟು ಅಕ್ಕ ಡಂಬಲ್ಸ್ ಎಲ್ಲ ಮತ್ತು ಇವತ್ತೆಲ್ಲ ಏನು ಬೇಡ, ಇವತ್ತು ಬೇರೆ ಥರದ ಎಕ್ಸಸೈಸ್ ಹೇಳ್ಕೊಡ್ತೀನಿ ಅಂತೇಳಿ ಅಲ್ಲೇ ಕೂತ್ಕೊಂಡೆಲ್ಲ ಟ್ರೈನ್ ಮಾಡ್ತಿದ್ರು. ಅವ್ರಿಗೆ ಹುಷಾರಿಲ್ಲ ಅಂತೇಳಿ ನಾನು ಪರವಾಗಿಲ್ಲ ರೆಸ್ಟ್ ಮಾಡಿ ಅಂದರೂ ಕೇಳಲ್ಲ. ಅಕ್ಕ ನಾನು ಮಾಡಲ್ಲ ಅಂದ್ರೂ ಬಿಡಲ್ಲ. ಒನ್ ಡೇನೂ ಮಿಸ್ ಮಾಡಿದೆ. ಡೈಲಿ ನೀನು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಹೇಳ್ಕೊಡ್ತಿರ್ತಾರೆ. ಅದು ನಾನು ಅವಕ್ಕೂ ಬೇಜಾರಾಗಬಾರ್ದು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಅಕ್ಕ ಅಷ್ಟು ಎನ್ಕರೇಜ್ ಮಾಡೋದಕ್ಕೆ. ಮತ್ತು ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಅವಕ್ಕನೂ ಸ್ವಲ್ಪ ಅಲ್ಲಿ ನಾನು ಪಕ್ಕದಲ್ಲಿ ಎಲ್ಲ ಹೇಳ್ಕೊಡ್ತಿದ್ರು ಯಾವ್ಯಾವ ಥರ ಮಾಡಬೇಕು ಏನು ಅಂತೇಳಿ. ಇವತ್ತಿನ ಫಸ್ಟ್ ಡೇಯಿಂದ ಇದೆಲ್ಲ ಹೇಳ್ಕೊಟ್ರೆ ಅದು ಫಾಸ್ಟಾಗಿ ಮಾಡಬಾರ್ದು, ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಎಲ್ಲ ಪ್ರತಿಯೊಂದು ಅವಕ್ಕ ಹೇಳ್ಕೊಡ್ತಾರೆ. ಅವಕ್ಕ ತುಂಬಾ ಫಿಟ್ಟಾಗಿದ್ದಾರೆ. ನನಗೂ ಅದೇ ಥರ ಡೈಲಿ ಟ್ರೈನಿಂಗ್ ಮಾಡ್ತಿರ್ತಾರೆ. ಅವಕ್ಕ ಹೇಳ್ಕೊಡೋದು ಒಂದೊಂದೇ ಜಸ್ಟ್ ಕಲಿತಿದ್ದರೆ ಸಾಕು, ನಾನು ಫುಲ್ ಫಿಟ್ ಆಗ್ತೀನಿ ಅಂತ ಹೇಳ್ಕೊಡ್ತಿರ್ತಾರೆ. ನಂಗೆ ಸ್ವಲ್ಪ ಎಲ್ಲ ಬಾಡಿ ಪೇನ್ಸು ಮತ್ತು ಎಲ್ಲ ಒಂಥರ ಉಸಿರೆಲ್ಲ ಇಟ್ಕೊಂಡಂಗೆ ಆಗುತ್ತೆ ಅಂತ ಅವತ್ತು ನಾನು ಫಸ್ಟೇ ಹೇಳಿದ್ದಷ್ಟೇ. ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ ಎಲ್ಲ ಎಕ್ಸಸೈಸು. ಮತ್ತು ಎಕ್ಸಸೈಸ್ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳೋದೆ. ಹಂಗೆ ಇಟ್ಟಿದ್ದ ಲೆಮನ್ನೆಲ್ಲ ತಲೆಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಆಫೀಸ್ಗೆ ಹೋಗೋಣ ಅಂತ ಹೊರಟೆ. ಆಫೀಸಲ್ಲಿ ಒಂದು ಕೆಲಸ ಎಲ್ಲ ವರ್ಕ್ ಮಾಡಿಕೊಟ್ಟಿದ್ವಿ, ಅಣಿಸಿರೋದು ಫಿನಿಶಿಂಗ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಪೇಮೆಂಟೇ ಮಾಡಿರಲಿಲ್ಲ ಒಂದು ರಾಘವೇಂದ್ರ ಹಾಸ್ಪಿಟಲ್ ಅವರು. ಅದರಿಂದ ನಾನು ಸಾಯಿಬ್ರನ್ನ ಕರ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದೆ. ನಮ್ಮ ಹುಡುಗರು ಎಷ್ಟೊಂದು ಬ್ರ್ಯಾಂಡಿಂಗ್ ಎಲ್ಲ ಮಾಡ್ತಿರ್ತಾನೆ, ಕಂಪ್ನೀಸ್ಗೆಲ್ಲ ಮಾಡ್ತಿರ್ತೀವಿ ನಾವು. ಪೇಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಏನು ಅಂತ ಹೇಳಿ ನೋಡೋಕೆ ಹೋದೆ. ಅಲ್ಲೆಲ್ಲ ಸಿಲಿಕಾನ್ 2 ಗ್ಲಾಸ್ ಸೆಂಟ್ರಲ್ಲಿ ಸಿಲಿಕಾನ್ ಹಚ್ಚಿದ್ದಾರೆ. ಸಿಲಿಕಾನ್ ಹಚ್ಚಿದ್ರೆ ಹೆಂಗೆ ಅಂಟುತ್ತೆ ವಿನೈಲು. ಮತ್ತು ನೋಡಿ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಹತ್ರ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಬರೋಣ ಅಂತೇಳಿ ಹೋಗಿ ನೋಡ್ಕೊಂಡು ಬಂದ್ವಿ. ಬರಬೇಕಾದ್ರೆ ಹಂಗೆ ಟಿಫನ್ ತಂದಿದ್ದೆ. ಟಿಫನ್ ಬಂದು ನಾನು ತಿಂತಿದ್ರೆ ನಮ್ಮ ಮುಂಜಾನೆ ನೋಡಿ ನಾನು ಟಿಫನ್ ತಿಂತಿದ್ರೆ ನನ್ನ ಬೋಂಡ ಎಲ್ಲ ಅವನ್ನ ತೊಗೊಂಡು ತಿಂದ್ಬಿಟ್ಟಿದೆ. ಯಾವ ಫೋಟೋ ಬೋಂಡ ತಿನ್ನೋಲಿ ತಂದಿರೋ ಬೋಂಡ ಎಲ್ಲ ನಿನಗೆ ಆಗೋದ್ವು. ಮುಖ ತೋರ್ಸೋಣ. ಮತ್ತು ಈ ಆಫೀಸ್ ಇವತ್ತು ಫುಲ್ಲು ವೆಲ್ವೆಟ್ ಸ್ಟುಡಿಯೋಗೆಲ್ಲ ಸೆಟಪ್ ಮಾಡೋದ್ರಿಂದ ನಮ್ಮ ಮೇಡಮ್ ಮ್ಯಾರೇಜ್ ಆಗಿದ್ರಲ್ಲ, ಅದಕ್ಕೆ ಸ್ವಲ್ಪ ನಮಗೆ ಇವತ್ತು ಲಂಚ್ ಪಾರ್ಟಿ ಅವ್ರದ್ದೇ. ಎಲ್ಲ ಸುಳ್ಳು, ದೊಡ್ಡ ಯೂಟ್ಯೂಬರ್ ನಾನು. ನಿಖಿಲ್ ವಾವ್.